Hello students, welcome to the chemistry classes. In this class, we can discuss about the new chapter that is called as the surface chemistry. That is surface chemistry. It means that the chemical processes which are occurring on the surface of any substance. ಅಂದರೆ ಯಾವುದೇ ಒಂದು ಸಬ್ಸ್ಟೆನ್ಸ್ ಮೇಲೆ ಆಗ್ತಾ ಇರುವಂತಹ ಕೆಮಿಕಲ್ ರಿಯಾಕ್ಷನ್ಸ್ ಮೇಲೆ ಅಥವಾ ಕೆಮಿಕಲ್ ಪ್ರೊಸೆಸ್ಗಳ ಬಗ್ಗೆ ನಾವಿಲ್ಲಿ ಈ ಒಂದು ಟಾಪಿಕಲ್ಲಿ ಸ್ಟಡಿ ಮಾಡಬೇಕಾಗಿದೆ. ಹಾಗಾದರೆ ಫಸ್ಟ್ ವಿ ಶುಡ್ ನೋ ಅಬೌಟ್ ದಿ ವಾಟ್ ಈಸ್ the meaning of surface chemistry. Then what is the what is definition of surface chemistry? It is the study of nature of the surface and the changes occurring on it is called as surface chemistry. It means this is study of nature of the surface. ಅಂದರೆ ಒಂದು ಸರ್ಫೇಸ್ದು ನೇಚರ್ ಬಗ್ಗೆ ಮತ್ತು ಆ ಸರ್ಫೇಸ್ ಮೇಲೆ ಆಗುವಂಥ ಚೇಂಜಸ್ ಬಗ್ಗೆ ಸ್ಟಡಿ ಮಾಡೋದೇ ನಾವೇನು ಹೇಳ್ತೀವಿ ಸರ್ಫೇಸ್ ಕೆಮಿಸ್ಟ್ರಿ ಅಂತ ಹೇಳ್ತಾ ಹೋಗ್ತೀವಿ. ಅಥವಾ ಇನ್ನೊಂದು ರೀತಿಯಲ್ಲಿ ಇದನ್ನು ಯಾವ ರೀತಿ ಹೇಳ್ತೀವಿ ಅಂತಂದರೆ ಇಟ್ ಈಸ್ ಎ ಬ್ರಾಂಚ್ ಆಫ್ ಕೆಮಿಸ್ಟ್ರಿ that deals with the phenomenon that occurs at the surfaces or interfaces. Such phenomenon includes corrosion, catalysis, etc. ಅಂದರೆ ಇದು ಕೆಮಿಸ್ಟ್ರಿ ಒಂದು ಬ್ರಾಂಚ್ ಆಗಿದ್ದು ಇದು that deals with the phenomenon that is the one of the ಕ್ರಿಯೆ ಅಥವಾ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ that occurs at the surfaces or interfaces. ಸರ್ಫೇಸ್ ಅಂತಂದರೆ ಯಾವುದೇ ಒಂದು ಮಟೀರಿಯಲ್ದು ಮೇಲ್ಭಾಗ ಅಂತ ಹೇಳ್ತೀವಿ ಅಥವಾ ಇಂಟರ್ಫೇಸ್ ಅಂತಂದರೆ ಯಾವುದೇ ಎರಡು ಸಬ್ಸ್ಟೆನ್ಸ್ಗಳ ನಡುವೆ ಇರುವಂಥ ಸ್ಪೇಸು ಅದಕ್ಕೆ ಇಂಟರ್ಫೇಸ್ ಅಂತ ಕರಿತೀವಿ. ಈ ರೀತಿ ಇರುವಂಥ ಪ್ಲೇಸಸ್ಗಳಲ್ಲಿ ಆಗ್ತಾ ಇರುವಂಥ ಕೆಮಿಕಲ್ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಸರ್ಫೇಸ್ ರಿಯಾಕ್ಷನ್ ಅಂತ ಹೇಳ್ತೀವಿ ಅಥವಾ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದಿ ಸರ್ಫೇಸ್. ಈ ಒಂದು ಬ್ರಾಂಚ್ಗೆ ನಾವೇನು ಕರಿತೀವಿ ಸರ್ಫೇಸ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಆ ರೀತಿ ಆಗುವಂಥ ಒಂದು ಪ್ರೊಸೆಸ್ ಯಾವ್ದು ಅಂತಂದರೆ ಒಂದು ಕರೋಜನ್ ಆಗಿರ್ಬೋದು, ಅಂದರೆ ಒಂದು ಕಬ್ಬಿಣ ತುಕ್ಕು ಹಿಡಿಯೋದಾಗಿತ್ತು ಅಥವಾ ಯಾವುದೇ ಒಂದು ಮೆಟಲ್ ಸರ್ಫೇಸು ಹಾಳಾಗೋದಕ್ಕೆ ನಾವು ಕರೋಜನ್ ಅಂತ ಕರಿತೀವಿ. ಅನದರ್ ಒನ್ ಇಸ್ ದ ಕೆಟಲೈಸಿಸ್ ಅಂತಂದರೆ ದ ಕೆಟಲಿಸ್ಟ್ ಪ್ರೊಸೆಸ್. ಯಾವುದೇ ಒಂದು ರಿಯಾಕ್ಷನ್ ಆದಾಗ ನಾವು ಪ್ರೀವಿಯಸ್ ಚಾಪ್ಟ್ರಲ್ಲಿ ಓದಿದ್ದೀವಿ, ಕೆಮಿಕಲ್ ಕೈನೆಟಿಕ್ಸಲ್ಲಿ ನಾವು ಓದಿದ್ದೀವಿ. ಕೆಟಲಿಸ್ಟ್ ಅಂತಂದರೆ ಯಾವುದೇ ಒಂದು ರಿಯಾಕ್ಷನ್ ಆಗ್ತಿರ್ಬೇಕಾದ್ರೆ ಅದಕ್ಕೊಂದು ಕೆಟಲಿಸ್ಟ್ನ ಆ್ಯಡ್ ಮಾಡಿ ರಿಯಾಕ್ಷನ್ ಫಾಸ್ಟರ್ ಆಗೋದು ಅಥವಾ ಸ್ಲೋವರ್ ಆಗೋ ಥರ ಮಾಡ್ತೀವಿ ಅಂತ ಹೇಳಿದ್ವಿ. ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸರ್ಫೇಸ್ ಪ್ರೊಸೆಸ್. ಅದಕ್ಕೂ ನಾವು ಹೇಳ್ತೀವಿ ಸರ್ಫೇಸ್ ಪ್ರೊಸೆಸ್ ಅಂತ ಹೇಳ್ತಾ ಹೋಗ್ತೀವಿ. ದ್ಯಾಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದಿ ಕೆಟಲೈಸಿಸ್. ಈ ಥರ ಇರುವಂಥ ಪ್ರೊಸೆಸ್ಗಳಿಗೆ ಇವುಗಳಿಗೆ ಏನು ಕರಿತೀವಿ ಸರ್ಫೇಸ್ ಪ್ರೊಸೆಸ್ ಅಂತ ಕರಿತೀವಿ. ದೆನ್ ದ್ಯಾಟ್ ಬ್ರಾಂಚ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ ದಿ ಸರ್ಫೇಸ್ ಕೆಮಿಸ್ಟ್ರಿ. ಆ್ಯಂಡ್ ನೆಕ್ಸ್ಟ್ the interface or surface is represented by separating the bulk phase by a hyphen or slash. ಅಂದರೆ ಇಲ್ಲಿ ನಾವು ಯಾವುದೇ ಎರಡು ಮಟೀರಿಯಲ್ ತೊಗೊಂಡು ಅಂದರೆ ಒಂದು ಸರ್ಫೇಸು ಇನ್ನೊಂದು ನಾವಿಲ್ಲಿ ರಿಯಾಕ್ಟಿಂಗ್ ಮಟೀರಿಯಲ್ ತೊಗೊಂಡಾಗ ಫಾರ್ ಎಕ್ಸಾಂಪಲ್ ಸಾಲಿಡ್ ಅನ್ನೋದು ಸರ್ಫೇಸ್ ಆಗಿತ್ತು, ಗ್ಯಾಸ್ ಅನ್ನೋದು ರಿಯಾಕ್ಟಿಂಗ್ ಮಟೀರಿಯಲ್ ಆಗಿತ್ತು ಅಥವಾ ಅಲ್ಲರ ಮೇಲೆ ಒಂದು ಆ್ಯಕ್ಟಿಂಗ್ ಮಟೀರಿಯಲ್ ಆಗಿತ್ತು ಅಂತಂದರೆ ಸಾಲಿಡ್ ಮೇಲೆ ಗ್ಯಾಸ್ ಪಾರ್ಟಿಕಲ್ಸು ಅಕ್ಯುಮುಲೇಟ್ ಆಗಿದೆ ಅಂತ ತೋರಿಸ್ಬೇಕು ಅಂದರೆ ನಾವು ಈ ರೀತಿ ಇದನ್ನು ಸಿಂಬಾಲಿಕಲ್ಲಿ ತೋರಿಸ್ತಾ ಹೋಗ್ಬೋದು ಅಥವಾ ಇದನ್ನು ಹೈಪನ್ ಹಾಕಿ ಕೂಡ ಇಲ್ಲಿ ತೋರಿಸ್ತಾ ಹೋಗ್ಬೋದು. ದಟ್ ಇಸ್ ದ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಆಫ್ ದ ಸರ್ಫೇಸ್ ಪ್ರೊಸೆಸ್ಸು. ಇದು ಯಾವುದೇ ಸರ್ಫೇಸ್ ಆಗಿರ್ಬೋದು, ಸಾಲಿಡ್ ಸರ್ಫೇಸ್ ಮೇಲೆ ಗ್ಯಾಸಿಯಸ್ ಪಾರ್ಟಿಕಲ್ಸ್ ಅಕ್ಯುಮುಲೇಟ್ ಆಗಿದೆ ಅಂತ ನಾವಿಲ್ಲಿ ಇದನ್ನು ಇಂಡಿಕೇಟ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ನೆಕ್ಸ್ಟ್ ಸಮ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಸರ್ಫೇಸ್ ಕೆಮಿಸ್ಟ್ರಿ ಆರ್ ಅಡ್ಸಾರ್ಪ್ಷನ್ ಆಗಿರ್ಬೋದು, ಕೆಟಲೈಸಿಸ್ ಆಗಿರ್ಬೋದು ಅಥವಾ ಕೊಲಾಯ್ಡ್ಸ್ ಫಾರ್ಮೇಷನ್ ಆಗಿರ್ಬೋದು. ದೀಸ್ ಆರ್ ಆಲ್ ದಿ ಸಮ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಸರ್ಫೇಸ್ ಕೆಮಿಸ್ಟ್ರಿ. ಹಾಗಾದರೆ ಒನ್ ಬೈ ಒನ್ ನಾವೀಗ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ದ ಅಡ್ಸಾರ್ಪ್ಷನ್. ಅಡ್ಸಾರ್ಪ್ಷನ್ ಅಂದರೆ ನಾವಿಲ್ಲಿ ಏನು ಹೇಳ್ತೀವಿ ಅಡ್ಸಾರ್ಪ್ಷನ್ ಈಸ್ ಡಿಫರೆಂಟ್. ಅನದರ್ ಒನ್ ಇಸ್ ದ ಅಬ್ಸಾರ್ಪ್ಷನ್ ಈಸ್ ಡಿಫರೆಂಟ್. ಅಬ್ಸಾರ್ಪ್ಷನ್ ಆ್ಯಂಡ್ ಅಡ್ಸಾರ್ಪ್ಷನ್ ಬೋತ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್. ಹಾಗಾದರೆ ಅಡ್ಸಾರ್ಪ್ಷನ್ ಬೈ ಡೆಫಿನೇಷನ್ ಏನು ಅಂತ ಈಗ ನೋಡ್ತಾ ಹೋಗೋಣ. ದ ಅಕ್ಯುಮುಲೇಷನ್ ಆಫ್ ಮಾಲಿಕ್ಯುಲರ್ ಸ್ಪೀಸೀಸ್ ಎಟ್ ದ ಸರ್ಫೇಸ್ ರ್ಯಾದರ್ ದ್ಯಾನ್ ಇನ್ ದಿ ಬಲ್ಕ್ ಆಫ್ ದಿ ಸಾಲಿಡ್ ಆರ್ ಲಿಕ್ವಿಡ್ ಈಸ್ ಕಾಲ್ಡ್ ಆಸ್ ಅಡ್ಸಾರ್ಪ್ಷನ್. ಅಂದರೆ ಇಲ್ಲಿ ಯಾವುದೇ ಒಂದು ಸಬ್ಸ್ಟೆನ್ಸ್ ಇದ್ದರೆ ಆ ಸಬ್ಸ್ಟೆನ್ಸ್ದು ಸರ್ಫೇಸ್ ಮೇಲೆ ಮಾತ್ರ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಇದು ಒಂದು ಸಬ್ಸ್ಟೆನ್ಸ್ ಅಂತ ಅಂದ್ಕೊಳ್ರಿ. ಈ ಸಬ್ಸ್ಟೆನ್ಸ್ ಮೇಲೆ ಏನಾಗಿದೆ ಇಲ್ಲಿ ಟೋಟಲ್ ಆಗಿ ಸರ್ಫೇಸ್ ಮೇಲೆ ಮಾತ್ರ ಇಲ್ಲಿ ಮಾಲಿಕ್ಯೂಲ್ಸ್ ಅಕ್ಯುಮುಲೇಟ್ ಆಗ್ತಾ ಹೋಗಿದೆ. ದಿಸ್ ಇಸ್ ಎ ಸಾಲಿಡ್ ಪಾರ್ಟಿಕಲ್. ಇದು ಲಿಕ್ವಿಡ್ ಪಾರ್ಟಿಕಲ್ ಅಥವಾ ಗ್ಯಾಸಿಯಸ್ ಪಾರ್ಟಿಕಲ್ ಅಂತ ಅಂದ್ಕೊಳ್ರಿ. ಇದು ಏನಾಗಿದೆ ಇಲ್ಲಿ ಈ ಸಾಲಿಡ್ ಪಾರ್ಟಿಕಲ್ ಮೇಲೆ ಸರ್ಫೇಸ್ ಮೇಲೆ ಮಾತ್ರ ಇಲ್ಲಿ ಅಕ್ಯುಮುಲೇಷನ್ ಆಗ್ತಾ ಹೋಗಿದೆ. ಇಲ್ಲಿ ಕೂಡ ನೋಡ್ಬೋದು ಇಲ್ಲಿ ಅಡ್ಸಾರ್ಪ್ಷನ್ ಅಂತ ನಾವಿಲ್ಲಿ ಹೇಳಿದ್ದೀವಿ. ಅಂದರೆ ಪೇಜ್ 1 ಅಲ್ಲಿ ಏನಿದೆ ಇಲ್ಲಿ ಇನ್ ದ ಪೇಜ್ 1 ದ ಗ್ಯಾಸಿಯಸ್ ದ ಮಾಲಿಕ್ಯೂಲ್ಸ್ ಆರ್
molecules are near to the surface, and the second phase they are accumulated on the surface. ಅಂದರೆ ಇಲ್ಲಿ ಸರ್ಫೇಸ್ ಮೇಲೆ ಏನಾಗಿದೆ, ಇಲ್ಲಿ ಅಕ್ಯುಮುಲೇಟ್ ಆಗಿದೆ. ಅಂದರೆ ಇದ್ರ ಮೂಲಕ ನಾವೇನು ಹೇಳ್ಬೋದು ಅಂತ, ಎಡ್ಸಾರ್ಪ್ಷನ್ ಅನ್ನೋದು ದಿಸ್ ಇಸ್ ಒನ್ ಆಫ್ ದಿ ಸರ್ಫೇಸ್ ಫಿನಾಮಿನನ್, ನಾಟ್ ದಿ ಬಲ್ಕ್ ಫಿನಾಮಿನನ್. ಬಲ್ಕ್ ಅಂತಂದರೆ ಟೋಟಲ್ ಈ ಒಂದು ಮಟೀರಿಯಲ್ ಒಳಗಡೆನೆ ಪೂರ್ತಿ ಇಂಗಬೇಕು, ಅದಕ್ಕೆ ಏನಂತೀವಿ ಬಲ್ಕ್ ಅಂತ ಕರಿತೀವಿ ಇದು. ಬಟ್ ಎಡ್ಸಾರ್ಪ್ಷನ್ ಅನ್ನೋದು ಏನಂತ ಹೇಳ್ತೀವಿ ಇದನ್ನ, ದಿಸ್ ಇಸ್ ಕಂಪ್ಲೀಟ್ಲಿ ಎ ಸರ್ಫೇಸ್ ಫಿನಾಮಿನನ್. ಹಾಗಾದರೆ ನೋಡ್ರಿ ಇಲ್ಲಿ ನೆಕ್ಸ್ಟು, ಇನ್ ದಿಸ್ ಮೆಥಡ್ ದ ಮಾಲಿಕ್ಯೂಲ್ಸ್ ರಿಮೇನ್ ಓನ್ಲಿ ಎಟ್ ದಿ ಸರ್ಫೇಸ್ ಆ್ಯಂಡ್ ಡೋ ನಾಟ್ ಗೋ ಇನ್ ಟು ದಿ ಬಲ್ಕ್ ಆರ್ ಟೀಪ್. ನಾವು ಹೇಳಿದ್ದೀವಿ ಇಲ್ಲಿ ಯಾವುದಾಗಿದೆ, ಇಲ್ಲಿ ಈ ಒಂದು ಮಟೀರಿಯಲ್ ಮೇಲೆ ಸರ್ಫೇಸ್ ಮೇಲೆ ಮಾತ್ರ ಇಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗಿದೆ. ಬಟ್ ಇದು ಈ ಡೀಪಲ್ಲಿ ಅಥವಾ ಪೂರ್ತಿ ಈ ಒಂದು ಸಬ್ಸ್ಟೆನ್ಸ್ ಒಳಗಡೆನೆ ಇದು ಇಂಗಿ ಹೋಗಿಲ್ಲ, ಅದಕ್ಕೋಸ್ಕರ ಇದಕ್ಕೆ ಹೇಳ್ತೀವಿ ಇನ್ ದಿಸ್ ಮೆಥಡ್, ಇನ್ ದ ಅಡ್ಸಾರ್ಪ್ಷನ್ ಮೆಥಡ್ ದ ಮಾಲಿಕ್ಯೂಲ್ಸ್ ರಿಮೇನ್ ಓನ್ಲಿ ಅಟ್ ದಿ ಸರ್ಫೇಸ್ ಆ್ಯಂಡ್ ಡೋ ನಾಟ್ ಗೋ ಇನ್ ಟು ದಿ ಬಲ್ಕ್ ಅಂತ ಇಲ್ಲಿ ನಾವು ಹೇಳ್ಬೋದು ಈ ಪ್ರೊಸೆಸ್ಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಎಕ್ಸಾಂಪಲ್, ಇದಕ್ಕೆ ಎಕ್ಸಾಂಪಲ್ ಯಾವ ರೀತಿ ಕೊಡ್ಬೋದು, ಅಕ್ಯುಮುಲೇಷನ್ ಆಫ್ ಡಸ್ಟ್ ಪಾರ್ಟಿಕಲ್ಸ್ ಆನ್ ಎ ಮಟೀರಿಯಲ್, ಅಥವಾ ಯಾವುದೋ ಒಂದು ಟೇಬಲ್ ಮೇಲೆ ಡಸ್ಟ್ ಪಾರ್ಟಿಕಲ್ಸ್ ಕೂತಿರುತ್ತೆ. ಡಸ್ಟ್ ಟೇಬಲ್ ಒಳಗಡೆ ಪೂರ್ತಿ ಹಿಂಗೆ ಹೋಗಿರಂಗಿಲ್ಲ, ಅದು ಟೇಬಲ್ ಮೇಲುಗಡೆ ಮಾತ್ರ ಅದೇನಾಗಿರುತ್ತೆ ಅಕ್ಯುಮುಲೇಟ್ ಆಗ್ತಾ ಹೋಗಿ ಅದ್ರ ಮೇಲೆ ಸ್ಪ್ರೆಡ್ ಆಗಿರುತ್ತೆ. ಅದಕ್ಕೆ ಏನಂತ ಹೇಳ್ತೀವಿ, ಅಕ್ಯುಮುಲೇಷನ್ ಆಫ್ ದಿ ಡಸ್ಟ್ ಪಾರ್ಟಿಕಲ್ಸ್ ಆನ್ ಎ ಮಟೀರಿಯಲ್ ಆರ್ ಎನಿ ಟೇಬಲ್ ಆಗಿರ್ಬೋದು, ಯಾವುದೇ ಮಟೀರಿಯಲ್ ಆಗಿರ್ಬೋದು, ಅದ್ರ ಮೇಲೆ ಏನಾಗಿರುತ್ತೆ ಡಸ್ಟ್ ಪಾರ್ಟಿಕಲ್ಸ್ ಅಕ್ಯುಮುಲೇಟ್ ಆಗಿರುತ್ತೆ. ದ್ಯಾಟ್ ಈಸ್ ಒನ್ ಆಫ್ ದಿ ಅಡ್ಸಾರ್ಪ್ಷನ್ ಫಿನಾಮಿನನ್ ಅಂತ ನಾವಿಲ್ಲಿ ಈಸಿಯಾಗಿ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಎಡ್ಸಾರ್ಬೇಟ್. ಹಾಗಾದರೆ ಇಲ್ಲಿ ಈ ಒಂದು ಎಡ್ಸಾರ್ಪ್ಷನ್ ನಾವು ಡಿಫ್ರೆಂಟ್ ಟರ್ಮ್ಸ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಇಸ್ ದ ಎಡ್ಸಾರ್ಬೇಟ್. The molecular species that accumulates on the surface of the solid or liquid is called as adsorbate. ಅಂದರೆ ಇಲ್ಲಿ ಯಾವ ಒಂದು ಸರ್ಫೇಸ್ ಮೇಲೆ ಮಾಲಿಕ್ಯೂಲ್ಸ್ ಅಕ್ಯುಮುಲೇಟ್ ಆಗ್ತಾ ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇದು ಈ ಮಾಲಿಕ್ಯೂಲ್ಸು ಈ ಸರ್ಫೇಸ್ ಮೇಲೆ ಅಕ್ಯುಮುಲೇಟ್ ಆಗಿದೆಯಲ್ಲ, ಈ ಮಾಲಿಕ್ಯೂಲ್ಸ್ ನಾವೇನು ಕರಿತೀವಿ ಎಡ್ಸಾರ್ಬೇಟ್ ಅಂತ ಇದಕ್ಕೆ ನಾವು ಮೆನ್ಷನ್ ಮಾಡ್ಬೋದು. That is the adsorbate are the molecular species that accumulate on the surface of the solid or liquid is called as adsorbate. And next one adsorbent. ಅಂತಂದರೆ ಇದು adsorbate ಆಯಿತು ಈ ಮಾಲಿಕ್ಯೂಲ್ಸ್, ಹಾಗಾದ್ರೆ ಇದಕ್ಕೆ ನಾವು ಹೇಳ್ತೀವಿ adsorbent ಅಂತ ಕರಿತೀವಿ. The substance that provides a surface for the adsorption is called as adsorbent. ಅಂದರೆ ಇಲ್ಲಿ ಯಾವುದು adsorption ಆಗಲಿಕ್ಕೆ ಅಲ್ಲಿ ಪ್ಲೇಸನ್ನ ಪ್ರೊವೈಡ್ ಮಾಡುತ್ತೋ ಅಥವಾ ಸರ್ಫೇಸ್ನ ಪ್ರೊವೈಡ್ ಮಾಡುತ್ತೋ ಅದಕ್ಕೆ ನಾವೇನು ಕರಿತೀವಿ ಅಡ್ಸಾರ್ಬಂಟ್ ಅಂತ ಕರಿತಾ ಹೋಗ್ತೀವಿ. ದೆನ್ ದಟ್ ಈಸ್ ದ ಮೀನಿಂಗ್ ಆಫ್ ದಿ ಅಡ್ಸಾರ್ಬಂಟ್. ಆ್ಯಂಡ್ ನೆಕ್ಸ್ಟ್ ದ ಅಡ್ಸಾರ್ಪ್ಷನ್ ಈಸ್ ಎ ಸರ್ಫೇಸ್ ಫಿನಾಮಿನನ್. ಅಂದರೆ ಅದಕ್ಕೆ ನಾವು ಹೇಳಿದ್ದೀವಿ ಇದು ಅಡ್ಸಾರ್ಪ್ಷನ್ ಅನ್ನೋದು ಏನಾಗಿದೆ, ಇದೊಂದು ಸರ್ಫೇಸ್ ಫಿನಾಮಿನನ್, ಸರ್ಫೇಸ್ ಮೇಲೆ ಆಗುವಂಥ ಒಂದು ಕ್ರಿಯೆ ಅಂತ ಹೇಳ್ತೀವಿ. ದ ಅಡ್ಸಾರ್ಬಂಟ್ ಹ್ಯಾವ್ ದ ಲಾರ್ಜ್ ಸರ್ಫೇಸ್ ಏರಿಯಾ ಇನ್ ಫೈನ್ಲಿ ಡಿವೈಡೆಡ್ ಸ್ಟೇಟ್. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಅಡ್ಸಾರ್ಬಂಟ್ ಇದ್ದರೆ ಅದು ಅದರಲ್ಲಿ ಫೈನ್ಲಿ ಡಿವೈಡೆಡ್ ಸ್ಟೇಟಲ್ಲಿ ಏನಾಗಿರುತ್ತೆ ಲಾರ್ಜ್ ಸರ್ಫೇಸ್ ಏರಿಯಾ ಇರುತ್ತೆ. ಕಂಪ್ಲೀಟಾಗಿ ಏನಾಗಿರುತ್ತೆ ಅದು ಸಾಲಿಡ್ ಸ್ಟೇಟಲ್ಲಿ ಇದ್ದರೆ ಅದರದ್ದು ಸರ್ಫೇಸ್ ಏರಿಯಾ ಕಡಿಮೆ ಆಗುತ್ತೆ. ವೆನ್ ಎವರ್ ಇಟ್ ಈಸ್ ಕಂಪ್ಲೀಟ್ಲಿ ಡಿವೈಡೆಡ್ ಸ್ಟೇಟ್ ಆಟ್ ದಟ್ ಟೈಮ್ ಇಟ್ ವಿಲ್ ಪ್ರೊವೈಡ್ಸ್ ದಿ ಲಾರ್ಜ್ ಸರ್ಫೇಸ್ ಏರಿಯಾ ಫಾರ್ ದಿ ಅಡ್ಸಾರ್ಪ್ಷನ್. ಅದಕ್ಕೆ ಹೇಳ್ತೀವಿ ಚಾರ್ಕೋಲ್, ಸಿಲಿಕಾ ಜೆಲ್, ಅಲ್ಯೂಮಿನಾ ಜೆಲ್ ಆ್ಯಕ್ಟ್ಸ್ ಆಸ್ ಎ ಗುಡ್ ಅಡ್ಸಾರ್ಬಂಟ್ಸ್. ಅಂದರೆ ಇವೆಲ್ಲ ಏನು ಫೈನ್ಲಿ ಡಿವೈಡೆಡ್ ಸ್ಟೇಟಲ್ಲಿ ಇರೋ ಕಾರಣಕ್ಕೆ ಅಥವಾ ಫೈನ್ಲಿ ಪೌಡರ್ ಸ್ಟೇಟಲ್ಲಿ ಇರೋ ಕಾರಣಕ್ಕೆ ಇವುಗಳು ಏನು ಮಾಡುತ್ತೆ ಲಾರ್ಜ್ ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡುತ್ತೆ ಅಡ್ಸಾರ್ಪ್ಷನ್ಗೋಸ್ಕರ. ಅಂದರೆ ದೀಸ್ ಆರ್ ಕಾಲ್ಡ್ ಆಸ್ ದಿ ಗುಡ್ ಅಡ್ಸಾರ್ಬಂಟ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಇವುಗಳನ್ನ ನಾವಿಲ್ಲಿ ಗುಡ್ ಅಡ್ಸಾರ್ಬಂಟ್ಸ್ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಡಿಸಾರ್ಪ್ಷನ್. ಅಂತಂದರೆ ನಾವು ಇಷ್ಟೊತ್ತು ಏನು ಹೇಳಿದ್ವಿ, ಇಲ್ಲಿ ಅಡ್ಸಾರ್ಪ್ಷನ್ ಅಂತ ಹೇಳಿದ್ವಿ. ಅಡ್ಸಾರ್ಪ್ಷನ್ ಅಂದರೆ ಇಲ್ಲಿ ಸರ್ಫೇಸ್ ಮೇಲೆ ಮಾತ್ರ ಇದು ಏನಾಗಿದೆ ಇಲ್ಲಿ ಅಕ್ಯುಮುಲೇಟ್ ಆಗೋದು. ಈಗ ಅದು ಅಡ್ಸಾರ್ಪ್ಷನ್ ಆಗಿದ್ದು ಕಂಪ್ಲೀಟಾಗಿ ರಿಮೂವ್ ಮಾಡೋದಕ್ಕೆ ನಾವೇನು ಕರಿತೀವಿ ಡಿಸಾರ್ಪ್ಷನ್ ಅಂತ ಕರಿತೀವಿ. ಹಾಗಾದರೆ ದ ಪ್ರೊಸೆಸ್ ಆಫ್ ರಿಮೂವಿಂಗ್ ಆಫ್ ಅಡ್ಸಾರ್ಬ್ಡ್ ಸಬ್ಸ್ಟೆನ್ಸಸ್ ಫ್ರಮ್ ದ ಸರ್ಫೇಸ್ ಆಫ್ ಅಡ್ಸಾರ್ಬಂಟ್ ಈಸ್ ಕಾಲ್ಡ್ ಆಸ್ ಡಿಸಾರ್ಪ್ಷನ್. ಅಂದರೆ ಇಲ್ಲಿ ಯಾವುದೇ ಒಂದು ಅಡ್ಸಾರ್ಬ್ಡ್ ಸರ್ಫೇಸ್ ಮೇಲೆ ಅಂದರೆ ಒಂದು ಸರ್ಫೇಸ್ ಮೇಲೆ ಅಡ್ಸಾರ್ಪ್ಷನ್ ಆಗಿರುತ್ತೆ, ಆ ಅಡ್ಸಾರ್ಪ್ಷನ್ ಅಂತ ಮಟೀರಿಯಲ್ನ ಮತ್ತೆ ನಾವು ರಿವರ್ಸ್ ತೆಗೆಯೋದಕ್ಕೆ ಅಥವಾ ರಿವರ್ಸ್ ನಾವು ರಿಟರ್ನ್ ತೆಗೆಯೋದಕ್ಕೆ. ಫಾರ್ ಎಕ್ಸಾಂಪಲ್ ನೀವು ಏನು ಮಾಡ್ತೀರಿ, ಯಾವುದೋ ಒಂದು ಟೇಬಲ್ ಮೇಲೆ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ, ಆ ಡಸ್ಟ್ ಪಾರ್ಟಿಕಲ್ಸ್ನ ನೀವು ಕಂಪ್ಲೀಟಾಗಿ ಏನು ಮಾಡ್ತೀರಿ ಒಂದು ಬಟ್ಟೆ ತುಂಬ ವರ್ಷದ ಮೇಲೆ ಏನಾಗುತ್ತೆ ಡಸ್ಟ್ ಪಾರ್ಟಿಕಲ್ಸು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ದ್ಯಾಟ್ ಪ್ರೊಸೆಸ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ದಿ ಡಿಸಾರ್ಪ್ಷನ್. ಅಂದರೆ ಇಲ್ಲಿ ರಿಮೂವಿಂಗ್ ಆಫ್ ದಿ adsorbed substances from the surface of the adsorbent is called as desorption. Next
Absorption. Next concept is the absorption. Up to here we have studied about the adsorption. Now we are going to study about the absorption. Next, the process in which the molecules are penetrating into the body of the substance is called as absorption. ನಾವಿಲ್ಲಿ ಅಡ್ಸಾರ್ಪ್ಷನ್ ಏನು ಹೇಳಿದ್ವಿ, ಇಲ್ಲಿ ದ ಸರ್ಫೇಸ್ ಅಲ್ಲಿ ಮಾತ್ರ ಮಾಲಿಕ್ಯೂಲ್ಸ್ ಅಕ್ಯುಮುಲೇಟ್ ಆಗುತ್ತೆ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಅಬ್ಸಾರ್ಪ್ಷನ್ ಏನಾಗುತ್ತೆ, ಇಲ್ಲಿ ಈ ಮಾಲಿಕ್ಯೂಲ್ಸು ಕಂಪ್ಲೀಟ್ ಆಗಿ ಮಟೀರಿಯಲ್ ಒಳಗಡೆ ಅಥವಾ ಯಾವುದೇ ಒಂದು ಬಾಡಿ ಮೇಲೆ ಅಥವಾ ಸಬ್ಸ್ಟೆನ್ಸ್ ಒಳಗಡೆ ಪೂರ್ತಿ ಏನಾಗುತ್ತೆ, ಇಲ್ಲಿ ಈ ರೀತಿ ಪೆನಿಟ್ರೇಟ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ಸರ್ಫೇಸ್ ಆಫ್ ದಿ ಸಬ್ಸ್ಟೆನ್ಸ್. ಈ ಸರ್ಫೇಸ್ ಬಿಟ್ಟು ಮತ್ತೆ ಇದು ಒಳಗಡೆನೆ ಪೂರ್ತಿ ಪೆನಿಟ್ರೇಟ್ ಆಗ್ತಾ ಹೋಗುತ್ತೆ. ಇದಕ್ಕೆ ಅಂತ ಕರಿತೀವಿ ಅಬ್ಸಾರ್ಪ್ಷನ್ ಅಂತ ಕರಿತಾ ಹೋಗ್ತೀವಿ. ಇದಕ್ಕೆ ಎಕ್ಸಾಂಪಲ್ ಏನು ಕೊಡ್ಬೋದು, ಫಾರ್ ಎಕ್ಸಾಂಪಲ್ ಸ್ಪಾಂಜ್. ಈ ಸ್ಪಾಂಜ್ ನಾವು ನೀರಲ್ಲಿ ಒಂದು ಸ್ಪಾಂಜ್ ತಗೊಂಡು ನಾವು ನೀರಲ್ಲಿ ಅದ್ದಿದ್ರೆ ಏನಾಗುತ್ತೆ, ಇದು ಕಂಪ್ಲೀಟ್ ಆಗಿ ಸ್ಪಾಂಜು ವಾಟರ್ನ ಅಬ್ಸಾರ್ಬ್ ಮಾಡುತ್ತೆ. ಅಂದರೆ ಇಲ್ಲಿ ಸ್ಪಾಂಜ್ ಪೂರ್ತಿ ಬಲ್ಕ್ ಮೀಡಿಯಾದಲ್ಲಿ ಪೂರ್ತಿ ಏನಾಗಿರುತ್ತೆ, ಇದು ವಾಟರ್ ಪಾರ್ಟಿಕಲ್ಸು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ದಿ ಅಬ್ಸಾರ್ಪ್ಷನ್. ಅಬ್ಸಾರ್ಪ್ಷನ್ ಅರ್ಥ ಆಗಲ್ಲ ಈಗ. ದಟ್ ಈಸ್ ಅಬ್ಸಾರ್ಪ್ಷನ್ ಇಸ್ ದ bulk phenomenon. Andre that is the process in which the molecules are penetrating into the body of the substance is called as absorption. Example for this one is water taken up by a sponge is a best example for the absorption. ನೋಡ್ರಿ, ಇಲ್ಲಿ ಪ್ರೀವಿಯಸ್ ಅಬ್ಸಾರ್ಪ್ಷನ್ ತೋರಿಸಿದಾಗ ಅಲ್ಲಿ ಸರ್ಫೇಸ್ ಮೇಲೆ ಮಾತ್ರ ಆಗಿತ್ತು. ಬಟ್ ಈ ಅಬ್ಸಾರ್ಪ್ಷನ್ ಏನಾಗಿದೆ, ಕಂಪ್ಲೀಟ್ ಆಗಿ ಬಲ್ಕ್ ಮೀಡಿಯಾದಲ್ಲಿ ಮಾಲಿಕ್ಯೂಲ್ಸು ಪೆನಿಟ್ರೇಟ್ ಆಗಿದೆ ಅಥವಾ ಕಂಪ್ಲೀಟ್ ಒಳಗಡೆನೆ ಅಬ್ಸಾರ್ಪ್ಷನ್ ಆಗ್ತಾ ಹೋಗಿದೆ. ಇದಕ್ಕೆ ಅಂತೀವಿ ಅಬ್ಸಾರ್ಪ್ಷನ್ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಸಾರ್ಪ್ಷನ್. ಸಾರ್ಪ್ಷನ್ ಅಂತಂದರೆ ಬೋತ್ ದ ಅಡ್ಸಾರ್ಪ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಕ್ಯಾನ್ ಟೇಕ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ ಈಸ್ ಕಾಲ್ಡ್ ಆಸ್ ಸಾರ್ಪ್ಷನ್. ಅಂದರೆ ಇಲ್ಲಿ ಯಾವುದೇ ಒಂದು ಮಟೀರಿಯಲ್ ತೊಗೊಂಡಾಗ ಆ ಒಂದು ಮಟೀರಿಯಲ್ನಲ್ಲಿ ಸೈಮಲ್ಟೇನಿಯಸ್ಲಿ ಅಡ್ಸಾರ್ಪ್ಷನ್ ಆಗ್ತಾ ಇರುತ್ತೆ ಮತ್ತು ಅಬ್ಸಾರ್ಪ್ಷನ್ ಆಗ್ತಾ ಇರುತ್ತೆ. ಎರಡು ಪ್ರೊಸೆಸ್ ಒಂದೇ ಟೈಮ್ಗೆ ಆಗೋದಕ್ಕೆ ನಾವೇನು ಕರಿತೀವಿ, ಸಾರ್ಪ್ಷನ್ ಅಂತ ಇದಕ್ಕೆ ಕರಿತಾ ಹೋಗ್ತೀವಿ. ಅಲ್ಲಿ ನಾವಿಲ್ಲಿ ಪ್ರಿಫಿಕ್ಸ್ನ ಎ ಡಿ ಅಥವಾ ಎ ಬಿ ಅಂತ ಹಾಕಿದರೆ ದಟ್ ಈಸ್ ದ ಡಿಫ್ರೆಂಟ್ ಮೀನಿಂಗ್. ಅದಕ್ಕೆ ನಾವಿಲ್ಲಿ ಪ್ರಿಫಿಕ್ಸ್ ತೆಗೆದ್ರೆ ಡೈರೆಕ್ಟ್ ಸಾರ್ಪ್ಷನ್ ಅಂತಂದರೆ ಸೈಮಲ್ಟೇನಿಯಸ್ಲಿ ಏನಾಗ್ತಿರ್ಬೇಕು, ಇಲ್ಲಿ ಅಬ್ಸಾರ್ಪ್ಷನ್ ಮತ್ತು ಅಡ್ಸಾರ್ಪ್ಷನ್ ಎರಡು ಸೈಮಲ್ಟೇನಿಯಸ್ಲಿ ಇಲ್ಲಿ ಆಗ್ತಾ ಇರಬೇಕು. ಇದಕ್ಕೆ ಏನು ಕರಿತೀವಿ, ಸಾರ್ಪ್ಷನ್ ಅಂತ ಇಲ್ಲಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಹಾಗಾದರೆ ಇಲ್ಲಿ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ನೋಡ್ತಾ ಹೋಗ್ಬೋದು. ಇದು ಒಂದು ಸರ್ಫೇಸ್ ಏರಿಯಾ. ಈ ಸರ್ಫೇಸ್ ಏರಿಯಾದಲ್ಲಿ ಸರ್ಫೇಸ್ ಮೇಲೆ ಮಾತ್ರ ಮಾಲಿಕ್ಯೂಲ್ಸ್ ಅಕ್ಯುಮುಲೇಟ್ ಆಗಿದೆ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ದಿ ಅಡ್ಸಾರ್ಪ್ಷನ್ ಅಂತ ಹೇಳಿದ್ವಿ. ಹಾಗಾದರೆ ಅಡ್ಸಾರ್ಪ್ಷನ್ ಅಂತಂದರೆ ಕಂಪ್ಲೀಟ್ ಆಗಿ ನಾನು ನೋಡ್ರಿ ಇಲ್ಲಿ ಈ ಮಾಲಿಕ್ಯೂಲ್ಸು ಅಟ್ರಾಕ್ಟಿಂಗ್ ಟುವರ್ಡ್ಸ್ ದಿ ಸರ್ಫೇಸ್ ಆಫ್ ಎ ಮಟೀರಿಯಲ್, ದಟ್ ಈಸ್ ಕಾಲ್ಡ್ ಆಸ್ ದಿ ಅಡ್ಸಾರ್ಪ್ಷನ್. ಹಾಗಾದರೆ ಇಫ್ ದ ಮಾಲಿಕ್ಯೂಲ್ಸ್ ಫ್ರಮ್ ದಿ ಸರ್ಫೇಸ್ ಆಫ್ ಏರಿಯಾ ದೇ ಆರ್ ಗೋಯಿಂಗ್ ಅವೇ ಫ್ರಮ್ ದಿ ಸರ್ಫೇಸ್, ಇದಕ್ಕೆ ಏನಂತೀವಿ ಡಿಸಾರ್ಪ್ಷನ್ ಅಂತ ಕರಿಬೋದು. ನೆಕ್ಸ್ಟು, ಹಾಗಾದರೆ ಈ ಮಾಲಿಕ್ಯೂಲ್ಗೆ ಏನು ಕರಿತೀವಿ, ಇದು ಅಡ್ಸಾರ್ಬೇಟ್ ಅಂತ ಕರಿತೀವಿ. ಯಾಕಂದ್ರೆ ಅಡ್ಸಾರ್ಬೇಟ್ ಅಂತಂದರೆ ದ ಮಾಲಿಕ್ಯೂಲ್ಸ್ ಅಟ್ರಾಕ್ಟಿಂಗ್ ಟುವರ್ಡ್ಸ್ ದಿ ಸರ್ಫೇಸ್ ಆಫ್ ದ ಏರಿಯಾ, ಆ ಸರ್ಫೇಸ್ ಆಫ್ ಎ ಬಾಡಿ, ದಟ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ದಿ ಅಡ್ಸಾರ್ಬೇಟ್ ಆ್ಯಂಡ್ ದ ಅಡ್ಸಾರ್ಬಂಟ್. ಇದಕ್ಕೆ ಈ ಒಂದು ಸರ್ಫೇಸ್ಗೆ ಏನು ಕರಿತೀರಿ, ಅಡ್ಸಾರ್ಬಂಟ್ ಅಂತ, ಅಥವಾ ಈ ಒಂದು ಮಟೀರಿಯಲ್ಗೆ ಏನು ಕರಿತೀರಿ, ಅಡ್ಸಾರ್ಬಂಟ್ ಅಂತ ಇಲ್ಲಿ ಕರೀಬೋದು. ಆಲ್ ದ ಟರ್ಮ್ಸ್ ಆರ್ ಇನ್ ದ ಸಿಂಪಲ್ ಡಯಾಗ್ರಾಮೆಟಿಕ್ ಮ್ಯಾನರ್ ಹಿಯರ್. That is the adsorption phenomenon. And next, differences between the adsorption and absorption. ಇಷ್ಟೊತ್ತು ನಾವು adsorption ಮತ್ತು absorption ಓದ್ತಾ ಹೋಗಿದ್ದೀವಿ. ಹಾಗಾದರೆ ವಾಟ್ ಈಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದಿ ಅಬ್ಸಾರ್ಪ್ಷನ್ ಆ್ಯಂಡ್ ಅಡ್ಸಾರ್ಪ್ಷನ್? ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ನು ಒಂದು ಕೇಳ್ಬೋದು. ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದಿ adsorption and absorption. Then what are the differences between the adsorption and absorption? Adsorption, first adsorption, second one is absorption. ಹಾಗಾದರೆ adsorption is a surface phenomenon. ಅಂದರೆ ಇಲ್ಲಿ ನಾವು ಪ್ರೀವಿಯಸ್ಲಿ ಹೇಳಿದ್ದೀವಿ ಸರ್ಫೇಸಲ್ಲಿ ಮಾತ್ರ ಮಾಲಿಕ್ಯೂಲ್ಸಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಅಂತ ಹೇಳಿ. ಹಾಗಾದರೆ ಅಬ್ಸಾರ್ಪ್ಷನ್ ಈಸ್ ಎ ಬಲ್ಕ್ ಫಿನಾಮಿನನ್. ಅಂದರೆ ಇಲ್ಲಿ ಮಾಲಿಕ್ಯೂಲ್ಸು ಕಂಪ್ಲೀಟಾಗಿ ಆ ಒಂದು ಸಬ್ಸ್ಟೆನ್ಸಲ್ಲಿ ಪೆನಿಟ್ರೇಟ್ ಆಗ್ತಾ ಹೋಗಿರುತ್ತೆ ಅಂತ ಹೇಳಿದ್ವಿ. ಅದಕ್ಕೆ ಇದನ್ನು ದಿಸ್ ಇಸ್ ಎ ಬಲ್ಕ್ ಫಿನಾಮಿನನ್ ಅಂತ ಇಲ್ಲಿ ಹೇಳ್ಬೋದು. ನೆಕ್ಸ್ಟು, absorption, the molecules are concentrated only on the surface of the adsorbent. ಅಂದರೆ ಇಲ್ಲಿ adsorbent ಸರ್ಫೇಸ್ ಮೇಲೆ ಮಾತ್ರ ಇಲ್ಲಿ ಮಾಲಿಕ್ಯೂಲ್ಸ್ ಅಕ್ಯುಮುಲೇಟ್ ಆಗಿರುತ್ತೆ. ಬಟ್ ಇನ್ ದ ಅಬ್ಸಾರ್ಪ್ಷನ್ ದ ಮಾಲಿಕ್ಯೂಲ್ಸ್ ಆರ್ ಕಾನ್ಸಂಟ್ರೇಟೆಡ್ ಬೋತ್ ಆನ್ ದಿ ಸರ್ಫೇಸ್ ಆ್ಯಂಡ್ ಬಲ್ಕ್ ಏರಿಯಾ. ಇಲ್ಲಿ ಏನಾಗಿರುತ್ತೆ, ಅಬ್ಸಾರ್ಪ್ಷನಲ್ಲಿ ಸರ್ಫೇಸ್ ಮೇಲೂ ಇರುತ್ತೆ ಮತ್ತು ಥ್ರೂಔಟ್ ಸಿಸ್ಟಮ್ ಕೂಡ ಇಲ್ಲಿ ಸ್ಪ್ರೆಡ್ ಆಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಡಿಫ್ರೆನ್ಸ್ ಇಸ್ ದ ಪ್ರೊಸೆಸ್ ಈಸ್ ಫಾಸ್ಟ್ ಇನ್ ದ ಬಿಗಿನಿಂಗ್ ಆ್ಯಂಡ್ ಗ್ರ್ಯಾಜುವಲಿ ಬಿಕಮ್ಸ್ ಸ್ಲೋವರ್ ಇನ್ ದ ಅಡ್ಸಾರ್ಪ್ಷನ್.
ಅಂದರೆ ಅಡ್ಸಾರ್ಪ್ಷನ್ ಪ್ರೊಸೆಸ್ಸು ಈ ಬಿಗಿನಿಂಗಲ್ಲಿ ಫಾಸ್ಟ್ ಆಗಿರುತ್ತೆ, ಕ್ರಮೇಣ ಏನಾಗುತ್ತೆ ಅದು ಸ್ಲೋ ಆಗ್ತಾ ಹೋಗುತ್ತೆ ಅಂಥೇಳಿ ಹೇಳ್ಬೋದು. ಹಾಗಾದರೆ ಇನ್ ದ ಅಬ್ಸಾರ್ಪ್ಷನ್ ಇಟ್ ಟೇಕ್ಸ್ ಪ್ಲೇಸ್ ಆಟ್ ಯೂನಿಫಾರ್ಮ್ ರೇಟ್, ಅಂದರೆ ಇಲ್ಲಿ ಅಬ್ಸಾರ್ಪ್ಷನ್ ಏನಾಗುತ್ತೆ ಕಂಪ್ಲೀಟ್ ಆಗಿ ಎಂಡ್ ಆಗೋವರೆಗೂ ಯೂನಿಫಾರ್ಮ್ ರೇಟಲ್ಲಿ ಮೇಂಟೈನ್ ಆಗ್ತಾ ಹೋಗುತ್ತೆ. ಬಟ್ ಇನ್ ದ ಅಡ್ಸಾರ್ಪ್ಷನ್ ಇಟ್ ಈಸ್ ಇನಿಷಿಯಲಿ ಫಾಸ್ಟ್ ಆ್ಯಂಡ್ ಗ್ರ್ಯಾಜುವಲಿ ಇಟ್ ಬಿಕಮ್ಸ್ ಸ್ಲೋವರ್. ದಟ್ ಇಸ್ ದ these are the differences between the adsorption and absorption. And next, ಹಾಗಾದರೆ ಇದನ್ನು ಡೈಗ್ರಾಮೆಟಿಕಲಿ ಯಾವ ರೀತಿ ತೋರಿಸ್ತಾರೆ ನೋಡ್ರಿ. ಇಲ್ಲಿ ಅಬ್ಸಾರ್ಪ್ಷನ್ ಅಂದರೆ ಇಲ್ಲಿ ಏನಾಗಿದೆ ಕಂಪ್ಲೀಟಾಗಿ ಬಲ್ಕ್ ಮೀಡಿಯಾದಲ್ಲಿ ಮಾಲಿಕ್ಯೂಲ್ಸು ಪೆನಿಟ್ರೇಟ್ ಆಗಿದೆ. ಬಟ್ ಅಡ್ಸಾರ್ಪ್ಷನ್ ಅಂತಂದರೆ ಸರ್ಫೇಸ್ ಮೇಲೆ ಮಾತ್ರ ಇಲ್ಲಿ ತೋರಿಸ್ತಾ ಹೋಗಿದ್ದೀವಿ. ದಟ್ ಸರ್ಫೇಸಲ್ಲಿ ಮಾತ್ರ ಇದು ಅಕ್ಯುಮುಲೇಟ್ ಆಗಿದೆ, ಅದಕ್ಕೆ ಅಂತ ಕೇಳ್ತೀವಿ adsorption is different and absorption is different. ಅಥವಾ ಇಲ್ಲಿ ಇನ್ನೊಂದು ರೀತಿಯಲ್ಲಿ ನೋಡ್ತಾ ಹೋಗ್ರಿ, this is surface of the material. Surface of the material ಮೇಲೆ on the surface of material the molecules are accumulating. In the absorption the molecules are penetrating into the deeper into the substance ಅಥವಾ ಯಾವುದೇ ಒಂದು ಮಟೀರಿಯಲ್ ಅಂತ ಕೂಡ ಹೇಳ್ಬೋದು. that is the main difference between the absorption and adsorption. And next concept, mechanism of adsorption. ಅಡ್ಸಾರ್ಪ್ಷನ್ ಮೆಕ್ಯಾನಿಸಮ್ ಯಾವ ರೀತಿ ಆಗುತ್ತೆ ಹಾಗಾದರೆ? ನೆಕ್ಸ್ಟ್, ಓನ್ಲಿ ದ ಸರ್ಫೇಸ್ ಆಟಮ್ಸ್ ಆಫ್ ಆನ್ ಅಡ್ಸಾರ್ಬೆಂಟ್ ಪ್ಲೇ ಆ್ಯನ್ ಆ್ಯಕ್ಟಿವ್ ರೋಲ್ ಇನ್ ಅಡ್ಸಾರ್ಪ್ಷನ್. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಇದು ಮಾಲಿಕ್ಯೂಲ್ಸು ಸರ್ಫೇಸ್ ಹತ್ರ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ಅಟ್ರ್ಯಾಕ್ಟ್ ಆದಾಗ ಈ ಸರ್ಫೇಸ್ ಮೇಲೆ ಇರುವಂಥ ಮಾಲಿಕ್ಯೂಲ್ಸ್ ಮಾತ್ರ ಇಲ್ಲಿ ಆ್ಯಕ್ಟಿವ್ ಆಗಿ ಆ್ಯಕ್ಟ್ ಮಾಡುತ್ತೆ, ಅಥವಾ ಈ ಸರ್ಫೇಸ್ ಕಡೆ ಅಟ್ರ್ಯಾಕ್ಟ್ ಆಗ್ತಾ ಇರುವಂಥ ಮಾಲಿಕ್ಯೂಲ್ ಫಾರ್ ಎಕ್ಸಾಂಪಲ್ ಇಷ್ಟು ಡಿಸ್ಟೆನ್ಸಲ್ಲಿ ಇತ್ತು ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಅಟ್ರ್ಯಾಕ್ಟ್ ಆಗಲ್ಲಪ್ಪ. ಅದು ಸರ್ಫೇಸ್ ಮೇಲೆ ಮಾತ್ರ ಇದ್ದರೆ ಮಾತ್ರ ಏನಾಗುತ್ತೆ ಅದು ಆ್ಯಕ್ಟಿವ್ ಆಗಿ ಇರಲಿಕ್ಕೆ ಚಾನ್ಸ್ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಅದಕ್ಕೆ ಹೇಳ್ತೀವಿ ಓನ್ಲಿ ದ ಸರ್ಫೇಸ್ ಆಟಮ್ಸ್ ಆಫ್ ಆನ್ ಅಡ್ಸಾರ್ಬೆಂಟ್ ಪ್ಲೇ ಆ್ಯನ್ ಆ್ಯಕ್ಟಿವ್ ರೋಲ್ ಇನ್ ದಿ ಅಡ್ಸಾರ್ಪ್ಷನ್. ಆ್ಯಂಡ್ ನೆಕ್ಸ್ಟ್, these atoms possess unbalanced forces of various forces such as van der Waals force and chemical bond force. ಅಂದರೆ ಇಲ್ಲಿ ಈ ಒಂದು ಮಾಲಿಕ್ಯೂಲ್ಸು ಡಿಫ್ರೆಂಟ್ ಫೋರ್ಸಸ್ನ ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಡಿಫ್ರೆಂಟ್ ಫೋರ್ಸಿಂದ ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರುತ್ತೆ ಈ ಒಂದು ಅಡ್ಸಾರ್ಬೆಂಟ್ ಸರ್ಫೇಸ್ ಮೇಲೆ. ಅಂದರೆ ಯಾವ್ಯಾವ ಫೋರ್ಸ್ ಆಗಿರ್ಬೋದು, ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಗಿರ್ಬೋದು ಅಥವಾ ಕೆಮಿಕಲ್ ಬಾಂಡ್ ಫೋರ್ಸ್ ಕೂಡ. ಕೆಮಿಕಲ್ ಬಾಂಡ್ ಫೋರ್ಸ್ ನಥಿಂಗ್ ಬಟ್ ದಿ ಫ್ರೀ ವ್ಯಾಲೆನ್ಸಿ, ಅಥವಾ ಅಲ್ಲಿ ಯಾವುದೇ ಒಂದು ಎಲೆಕ್ಟ್ರಾನ್ಸ್ ಇಲ್ಲ ಅಂತಂದು ದಟ್ ಈಸ್ ದ ದೇರ್ ಮೇ ಬಿ creation of valency. Those valencies are called as the chemical bond forces ಅಂತ ಇಲ್ಲಿ ಹೇಳ್ಬೋದು. ಹಾಗಾದರೆ ಈ ಒಂದು ಮಾಲಿಕ್ಯೂಲ್ಸು ಆನ್ ದ ಸರ್ಫೇಸ್ ಮೇಲೆ ಇರುತ್ತಲ್ಲ ಇವೆಲ್ಲ ಏನು ಮಾಡುತ್ತೆ ಆ್ಯಕ್ಟಿವ್ ರೋಲ್ನ ಪ್ಲೇ ಮಾಡ್ತಾ ಇರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ಆ್ಯಂಡ್ ದೇ ಆರ್ ಆ್ಯಕ್ಟಿಂಗ್ ಎ ಫೋರ್ಸ್ ವಿತ್ ದಿ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆ್ಯಂಡ್ ಕೆಮಿಕಲ್ ಬಾಂಡ್ ಫೋರ್ಸ್. ಇವುಗಳಲ್ಲಿ ಈ ರೀತಿ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಗಿರ್ಬೋದು ಅಥವಾ ಕೆಮಿಕಲ್ ಬಾಂಡ್ ಫೋರ್ಸ್ ಆಗಿರ್ಬೋದು, ಇವುಗಳಿಂದ ಏನಾಗಿರುತ್ತೆ ಆ ಒಂದು ಸರ್ಫೇಸ್ ಮೇಲೆ ಅಟ್ರ್ಯಾಕ್ಟ್ ಆಗಿ ಕೂತಿರುತ್ತೆ. ದಟ್ ಈಸ್ ದ ಇಫೆಕ್ಟ್. ಡ್ಯೂ ಟು ದೀಸ್ ಇನ್ವರ್ಡ್ ಫೋರ್ಸಸ್ ದ ಅಡ್ಸಾರ್ಪ್ಷನ್ ಮೆಕ್ಯಾನಿಸಮ್ ವಿಲ್ ಟೇಕ್ ಪ್ಲೇಸ್. ಅಂದರೆ ಇಲ್ಲಿ ಇದೇನು ಮಾಡುತ್ತೆ, ಈ ಅಡ್ಸಾರ್ಬೆಂಟ್ ಸರ್ಫೇಸು ಈ ಒಂದು ಫೋರ್ಸ್ ಜೊತೆಗೆ ಈ ಒಂದು ಮಾಲಿಕ್ಯೂಲ್ ಜೊತೆಗೆ ಆ ರೀತಿ ಫೋರ್ಸ್ನ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಆ ಒಂದು ಸರ್ಫೇಸ್ ಫಿನಾಮಿನನ್ನು ಆ್ಯಕ್ಷನ್ ಆಗ್ತಾ ಇರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್, ಥರ್ಮೋಡೈನಾಮಿಕ್ಸ್ ಆಫ್ ಅಡ್ಸಾರ್ಪ್ಷನ್ ಥಿಯರಿ. ಈ ಒಂದು ಅಡ್ಸಾರ್ಪ್ಷನ್ ಥಿಯರಿದು ಥರ್ಮೋಡೈನಾಮಿಕ್ಸ್ ಪ್ರಾಪರ್ಟಿ ಏನೇನಿದೆ ಅಂತ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಥರ್ಮೋಡೈನಾಮಿಕ್ಸ್ ಪ್ರಾಪರ್ಟಿ ಅಂತ ಹೇಳಿದಾಗ ನಮಗೆ ಬರೋದು ಫಸ್ಟ್ ಥರ್ಮೋಡೈನಾಮಿಕ್ಸಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಈಕ್ವೇಷನ್ ಅಂತಂದರೆ ಗಿಬ್ಸ್ ಈಕ್ವೇಷನ್. ಹಾಗಾದರೆ ಅಕಾರ್ಡಿಂಗ್ ಟು ದ್ಯಾಟ್ ಗಿಬ್ಸ್ ಈಕ್ವೇಷನ್ ಏನಿದೆ ಅಂತಂದರೆ ಡೆಲ್ಟಾ ಜಿ ಈಸ್ ಈಕ್ವಲ್ ಟು ಡೆಲ್ಟಾ ಹೆಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ಅಂತ ಹೇಳ್ತೀವಿ. ಡೆಲ್ಟಾ ಜಿ ಅಂತಂದರೆ ಫ್ರೀ ಎನರ್ಜಿ ಚೇಂಜ್, ಆ್ಯಂಡ್ ನೆಕ್ಸ್ಟ್ ಹೆಚ್ ಅಂತಂದರೆ ದೇರ್ ಇಸ್ ಎ ಚೇಂಜ್ ಇನ್ ಎಂಥಾಲ್ಪಿ, ಟಿ ಅಂತಂದರೆ ಟೆಂಪರೇಚರ್ ಇನ್ ಕೆಲ್ವಿನ್ ಅಥವಾ ಅಬ್ಸಲ್ಯೂಟ್ ಟೆಂಪರೇಚರ್, ಆ್ಯಂಡ್ ಡೆಲ್ಟಾ ಎಸ್ ಇಸ್ ದ ಚೇಂಜ್ ಇನ್ ದಿ ಎಂಟ್ರಾಪಿ ಆಫ್ ಎ ಸಿಸ್ಟಮ್ ಅಂತ ಹೇಳ್ತೀವಿ. ಹಾಗಾದರೆ ಯಾವುದೇ ಒಂದು ಇಲ್ಲಿ ಇದು ಕೂಡ ಒಂದು ಸಿಸ್ಟಮ್ ಅಂತ ಹೇಳ್ಬೋದು, ಸಿಸ್ಟಮ್ ಮೆಕ್ಯಾನಿಸಮ್ ಅಂತ ಕೂಡ ಇದನ್ನ ಹೇಳ್ಬೋದು. ಯಾಕಂದ್ರೆ ಇದು ಅಡ್ಸಾರ್ಪ್ಷನ್ ಇಟ್ ಸೆಲ್ಫ್ ಆಲ್ಸೋ ಒನ್ ಆಫ್ ದಿ ಸಿಸ್ಟಮ್ ಮೆಕ್ಯಾನಿಸಮ್. ಹಾಗಾದರೆ ಇಲ್ಲಿ ಏನಾಗುತ್ತೆ ಒಂದು ಸಿಸ್ಟಮ್ ಮೇಲೆ adsorbate molecules accumulate ಆಗ್ತಾ ಇದೆ and that is also one of the thermodynamic mechanism. ಹಾಗಾದರೆ ಇಲ್ಲಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು ನೋಡ್ರಿ. ಅಕಾರ್ಡಿಂಗ್ ಟು thermodynamics the adsorption is an exothermic process. ಅಂದರೆ thermodynamics ಏನು ಹೇಳುತ್ತೆ, adsorption is an exothermic process ಅಂತ ಇಲ್ಲಿ ಹೇಳ್ತಾ ಹೋಗುತ್ತೆ. ಹಾಗಾದರೆ ಇದನ್ನು ಯಾವ ರೀತಿ ನಾವು ಪ್ರೂವ್ ಮಾಡ್ಬೋದು ನೋಡ್ರಿ. ನೆಕ್ಸ್ಟ್
ಇಟ್ ಮೀನ್ಸ್ ದಟ್ ಡೆಲ್ಟಾ ಹೆಚ್ ಈಸ್ ಆಲ್ವೇಸ್ ನೆಗೆಟಿವ್. ಹಾಗಾದ್ರೆ ಇದು ಎಕ್ಸೋಥರ್ಮಿಕ್ ಅಂತ ಹೇಳಿದಾಗ ನಮ್ಗೆ ಏನಾಗುತ್ತೆ, ಡೆಲ್ಟಾ ಹೆಚ್ ಯಾವಾಗಲೂ ನೆಗೆಟಿವ್ ಆಗಿರುತ್ತೆ ಅಂತ ನಮಗೆ ಗೊತ್ತಿದೆ. ದಟ್ ಈಸ್ ದ ವೆನ್ ಎವರ್ ದ ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್, at that time delta H is always negative. And next, it is because when a gas is absorbed, when a gas is absorbed, the freedom of movement of its molecule becomes restricted. ಅಂದರೆ ಇಲ್ಲಿ ಗ್ಯಾಸ್ ಫ್ರೀ ಸ್ಟೇಟಲ್ಲಿ ಇದ್ದಾಗ ಅಲ್ಲಿ ಮಾಲಿಕ್ಯೂಲ್ಸ್ ಕಂಪ್ಲೀಟ್ ಆಗಿ ಫ್ರೀ ಸ್ಟೇಟಲ್ಲಿ ಇರುತ್ತೆ. ವೆನ್ ಎವರ್ ದ ಗ್ಯಾಸ್ ಪಾರ್ಟಿಕಲ್ಸ್ adsorbed on the surface of a system, at that time all the molecules are going to attach, going to collide with each other, are going to attract with each other, and there will be a restriction of the movement of the molecule. ಅಂದರೆ ಮಾಲಿಕ್ಯೂಲ್ ಮೂವ್ಮೆಂಟ್ ಅಲ್ಲಿ ಕಂಪ್ಲೀಟ್ ಆಗಿ ರಿಸ್ಟ್ರಿಕ್ಷನ್ ಆಗ್ತಾ ಹೋಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ದಟ್ ಇಸ್ ದ ಅದಕ್ಕೆ ಏನು ಹೇಳ್ತೀವಿ, ಡೆಲ್ಟಾ ಹೆಚ್ಚು ನೆಗೆಟಿವ್ ಅಂತ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್, ಆಸ್ ಎ ರಿಸಲ್ಟ್ ಎಂಟ್ರೋಪಿ ಆಫ್ ದ ಗ್ಯಾಸ್ ಈಸ್ ಡಿಕ್ರೀಸ್. ಅಂದರೆ ಡೆಲ್ಟಾ ಹೆಚ್ಚು ಕಂಪ್ಲೀಟ್ ಆಗಿ ನೆಗೆಟಿವ್ ಆಗುತ್ತೆ ಅಂತಂದರೆ ಎಂಟ್ರಾಪಿ ಕೂಡ ಏನಾಗುತ್ತೆ, ಕಂಪ್ಲೀಟ್ ಆಗಿದ್ದು ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ಎಂಟ್ರಾಪಿ ಡಿಕ್ರೀಸ್ ಆಯಿತು ಅಂತಂದರೆ ಇದನ್ನು ಸಿಂಬಾಲಿಕಲಿ ಯಾವ ರೀತಿ ರಿಪ್ರೆಸೆಂಟೇಷನ್ ಮಾಡ್ತೀವಿ, ಇಟ್ ಮೀನ್ಸ್ ಡೆಲ್ಟಾ ಎಸ್ ಬಿಕಮ್ಸ್ ನೆಗೆಟಿವ್. ಡೆಲ್ಟಾ ಎಸ್ ಕೂಡ ಇಲ್ಲಿ ನೆಗೆಟಿವ್ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ಒನ್, ಆಸ್ ಎ ರಿಸಲ್ಟ್ ಡೆಲ್ಟಾ ಜಿ ಆಲ್ಸೋ ಡಿಕ್ರೀಸಸ್. ಅಂದರೆ ಇಲ್ಲಿ ಡೆಲ್ಟಾ ಹೆಚ್ಚು ನೆಗೆಟಿವ್ ಆಯಿತು, ಜೊತೆಗೆ ಡೆಲ್ಟಾ ಎಸ್ ಕೂಡ ನೆಗೆಟಿವ್ ಆಗಿದೆ ಅಂತಂದರೆ ಆಟೋಮೆಟಿಕಲಿ ಏನಾಗುತ್ತೆ, ನಮಗೆ ಇಲ್ಲಿ ಡೆಲ್ಟಾ ಜಿ ಕಂಪ್ಲೀಟ್ ಆಗಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಇದೇ ಇನ್ ದ ಥರ್ಮೋಡೈನಾಮಿಕ್ಸ್ ವಿ ಯೂಸ್ ಟು ಸೇ ದ್ಯಾಟ್ ಫಾರ್ ಸ್ಪಾಂಟೇನಿಯಸ್ ಪ್ರೊಸೆಸ್ ಡೆಲ್ಟಾ ಜಿ ಮಸ್ಟ್ ಬಿ ನೆಗೆಟಿವ್. ಅಂದರೆ ಇಲ್ಲಿ ನಾವು ಸ್ಪಾಂಟೇನಿಯಸ್ ಪ್ರೊಸೆಸ್ ನಾವು ಥರ್ಮೋಡೈನಾಮಿಕ್ಸಲ್ಲಿ ಹೇಳ್ತಾ ಹೋಗಿದ್ವಿ, ಫಾರ್ ಎ ಸ್ಪಾಂಟೇನಿಯಸ್ ಪ್ರೊಸೆಸ್ ಡೆಲ್ಟಾ ಜಿ ಮಸ್ಟ್ ಬಿ ನೆಗೆಟಿವ್ ಅಂತ. ನೆಗೆಟಿವ್ ಅಂತ ಯಾಕೆ ಹೇಳ್ತೀವಿ ಅಂತ ನೋಡ್ರಿ, ಇಲ್ಲಿ ದಿ ಅಕ್ಯುಮುಲೇಷನ್ ಆಫ್ ದಿ ಪಾರ್ಟಿಕಲ್ಸ್ ಆನ್ ಎ ಸರ್ಫೇಸ್ ಆಫ್ ದಿ ಸಿಸ್ಟಮ್ ಈಸ್ ಎ ಸ್ಪಾಂಟೇನಿಯಸ್ ಪ್ರೊಸೆಸ್. ಅಂದರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾವುದೇ ಒಂದು ಟೇಬಲ್ ಮೇಲೆ ಅಥವಾ ಯಾವುದೇ ಒಂದು ಮಟೀರಿಯಲ್ ಮೇಲೆ ಡಸ್ಟ್ ಪಾರ್ಟಿಕಲ್ಸ್ ಒಂದು ಅಕ್ಯುಮುಲೇಟ್ ಆಗ್ತಾ ಇದೆ ಅಂತಂದರೆ ದಟ್ ಈಸ್ ಅ ಸ್ಪಾಂಟೇನಿಯಸ್ ಪ್ರೊಸೆಸ್. ಅದಕ್ಕೆ ನಾವು ಯಾವುದೇ ಎಕ್ಸ್ಟರ್ನಲ್ ಏಡ್ ಕೊಡೋಂಗಿಲ್ಲ, ಅದಕ್ಕೆ ಯಾವುದೇ ಎಕ್ಸ್ಟರ್ನಲ್ ಪ್ರೊಸೆಸ್ ನಾವಿಲ್ಲಿ ಅಪ್ಲೈ ಮಾಡೋಂಗಿಲ್ಲ. ಆದರೂ ಕೂಡ ಏನಾಗಿರುತ್ತೆ, ಅಲ್ಲಿ ಡಸ್ಟ್ ಪಾರ್ಟಿಕಲ್ಸು ಕಂಪ್ಲೀಟಾಗಿ ಬಂದಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಸ್ಪಾಂಟೇನಿಯಸ್ ಪ್ರೊಸೆಸ್. ಹಾಗಾದ್ರೆ ಈ ಸ್ಪಾಂಟೇನಿಯಸ್ ಪ್ರೊಸೆಸ್ಗೆ ಕಂಪ್ಲೀಟಾಗಿ ಏನಾಗಿರಬೇಕು, ಡೆಲ್ಟಾ ಜಿ ನೆಗೆಟಿವ್ ಆಗಿರಬೇಕು. ಡೆಲ್ಟಾ ಜಿ ನೆಗೆಟಿವ್ ಆಗಿದೆ ಅಂತಂದರೆ ಡೆಲ್ಟಾ ಹೆಚ್ ಕೂಡ ನೆಗೆಟಿವ್, ಡೆಲ್ಟಾ ಎಸ್ ಕೂಡ ನೆಗೆಟಿವ್. ದಟ್ ಈಸ್ ದ ಥರ್ಮೋಡೈನಾಮಿಕ್ ಆಸ್ಪೆಕ್ಟ್ಸ್ ಆಫ್ ದಿ ಅಡ್ಸಾರ್ಪ್ಷನ್ ಥಿಯರಿ. ನೆಕ್ಸ್ಟ್ ಕಾನ್ಸೆಪ್ಟ್, ಕ್ಲಾಸಿಫಿಕೇಶನ್ ಆಫ್ ಅಡ್ಸಾರ್ಪ್ಷನ್. ಅಡ್ಸಾರ್ಪ್ಷನ್ ಅಲ್ಲಿ ಮತ್ತೆ ನಾವು ಡಿಫ್ರೆಂಟ್ ಟೈಪ್ಸ್ ನೋಡ್ತಾ ಹೋಗ್ತೀವಿ. ಹಾಗಾದರೆ we can see the two different types of adsorption. First one is the physical adsorption and second one is the chemical adsorption. ಹಾಗಾದರೆ ಇಲ್ಲಿ we can classify the two different types of adsorption. First one is the physical adsorption. ಹಾಗಾದರೆ physical adsorption ಏನು ಹೇಳುತ್ತೆ, it is a process in which adsorbate is held on the surface of adsorbent by weak van der Waals forces. ಅಂದರೆ ಇಲ್ಲಿ ಯಾವುದೇ ಒಂದು ಸರ್ಫೇಸ್ ಮೇಲೆ ವೀಕ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಅಲ್ಲಿ ಮಾಲಿಕ್ಯೂಲ್ಸು ಹೆಲ್ಡ್ ಅಪ್ ಆಗಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಫಿಸಿಕಲ್ ಅಡ್ಸಾರ್ಪ್ಷನ್ ಅಂತ ಇಲ್ಲಿ ಮೆನ್ಷನ್ ಮಾಡ್ಬೋದು. ಎಕ್ಸಾಂಪಲ್, ಗ್ಯಾಸಸ್ ಅಡ್ಸಾರ್ಬ್ಡ್ ಆನ್ ಚಾರ್ಕೋಲ್. ಅಂದರೆ ಯಾವುದೇ ಒಂದು ಚಾರ್ಕೋಲ್ ಮಟೀರಿಯಲ್ ಮೇಲೆ, ಅಥವಾ ಚಾರ್ಕೋಲ್ ಅಂತಂದರೆ ಕಲ್ಲಿದ್ದಲು ಅಂತ ಹೇಳ್ತೀವಿ, ಆ ಒಂದು ಕಲ್ಲಿದ್ದರ ಮೇಲೆ ಗ್ಯಾಸಿಯಸ್ ಪಾರ್ಟಿಕಲ್ಸು ಅಕ್ಯುಮುಲೇಟ್ ಆಗೋದಕ್ಕೆ ನಾವೇನಂತೀವಿ, ಫಿಸಿಕಲ್ ಅಡ್ಸಾರ್ಪ್ಷನ್ ಅಂತ ಇಲ್ಲಿ ನಾವು ಮೆನ್ಷನ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಕೆಮಿಕಲ್ ಅಡ್ಸಾರ್ಪ್ಷನ್. ಕೆಮಿಕಲ್ ಅಡ್ಸಾರ್ಪ್ಷನ್ define that it is a process in which adsorbate is held on the surface of adsorbent by strong chemical bonds. ಅಂದರೆ ಇಲ್ಲಿ ಫಿಸಿಕಲ್ ಅಡ್ಸಾರ್ಪ್ಷನ್ ಏನಾಗಿರುತ್ತೆ, ಇಲ್ಲಿ weak van der Waals force of attraction in the molecules held up ಆಗಿರುತ್ತೆ on the surface of the system, but in the chemical adsorption all the molecules are held on a surface of a system by strong chemical bonds. ಅದಕ್ಕೆ ಹೇಳ್ತೀವಿ this is a strong process, ಅಥವಾ this is a ಫಿಸಿಕಲ್ ಅಡ್ಸಾರ್ಪ್ಷನ್ ಇಸ್ ದ ವೀಕ್ ಪ್ರೊಸೆಸ್ ಅಂತ ಹೇಳ್ತೀವಿ, ಇದು ಕೆಮಿಕಲ್ ಅಡ್ಸಾರ್ಪ್ಷನ್ ಇಸ್ ದ ಸ್ಟ್ರಾಂಗ್ ಪ್ರೊಸೆಸ್ ಅಂತ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಹಾಗಾದರೆ ಕೆಮಿಕಲ್ ಅಡ್ಸಾರ್ಪ್ಷನ್ ಈಸ್ ಎ ಪ್ರೊಸೆಸ್ ಇನ್ ವಿಚ್ adsorbate is held on the surface of adsorbent by strong chemical bonds. ಎಕ್ಸಾಂಪಲ್, ಅಡ್ಸಾರ್ಪ್ಷನ್ ಆಫ್ ಆಕ್ಸಿಜನ್ ಆನ್ ಟಂಗ್ಸ್ಟನ್. ಟಂಗ್ಸ್ಟನ್ ಅಂತ ಒಂದು ಮೆಟಲ್ ಮೇಲೆ ಆಕ್ಸಿಜನ್ ಮಾಲಿಕ್ಯೂಲ್ ಅಡ್ಸಾರ್ಬ್ ಆಗೋದು, ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಕೆಮಿಕಲ್ ಅಡ್ಸಾರ್ಪ್ಷನ್. ಇಲ್ಲಿ ನೋಡ್ರಿ, ಇಲ್ಲಿ
ಈ ವೀಕ್ ವೆಂಡ್ರಾಲ್ ಫೋರ್ಸಿಂದ ಅಟ್ರಾಕ್ಷನ್ ಆಗಿದೆ, ಇವು ಮತ್ತು ಇದು ಬೇಗನೆ ತೆಗೆದು ಹಾಕ್ಬೋದು. ಆದರೆ ಇಲ್ಲಿ ಕೆಮಿಕಲ್ ಅಡ್ಸಾರ್ಪ್ಷನ್ ಆ ಥರ ಇಲ್ಲ. ಇಲ್ಲಿ ಸ್ಟ್ರಾಂಗ್ ಕೆಮಿಕಲ್ ಬಾಂಡಿಂದ ಏನಾಗಿರುತ್ತೆ, ಮಾಲಿಕ್ಯೂಲ್ಸ್ ಅಕ್ಯುಮುಲೇಟ್ ಆಗಿರುತ್ತೆ. ಇವುಗಳನ್ನ ನಾವು ಈಸಿಯಾಗಿ ರಿಮೂವ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ಹೇಳ್ಬೋದು ಕೆಮಿಕಲ್ ಅಡ್ಸಾರ್ಪ್ಷನ್ ಈಸ್ ಎ ಸ್ಟ್ರಾಂಗ್ ಅಡ್ಸಾರ್ಪ್ಷನ್, ಫಿಸಿಕಲ್ ಅಡ್ಸಾರ್ಪ್ಷನ್ ಈಸ್ ಎ ವೀಕ್ ಅಡ್ಸಾರ್ಪ್ಷನ್ ಅಂತ. ನೆಕ್ಸ್ಟ್, ಡಿಫರೆನ್ಸಸ್ ಬಿಟ್ವೀನ್ ದಿ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಅಡ್ಸಾರ್ಪ್ಷನ್. ಹಾಗಾದರೆ ಫಿಸಿಕಲ್ ಮತ್ತು ಕೆಮಿಕಲ್ ಅಡ್ಸಾರ್ಪ್ಷನ್ ನಡುವೆ ಇರುವಂಥ ಡಿಫರೆನ್ಸಸ್ ಏನೇನು ಅಂತ ನಾವಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಫಿಸಿಕಲ್ ಅಡ್ಸಾರ್ಪ್ಷನ್ ಆರ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಎಸ್ ದಿ ಫಿಸಿಸಾರ್ಪ್ಷನ್ ಅಂತ ಕರಿತೀವಿ. ಇದಕ್ಕೆ ನಾವು ಇನ್ನೊಂದು ವರ್ಡಲ್ಲಿ ಏನು ಕರಿತೀವಿ, ಫಿಸಿಸಾರ್ಪ್ಷನ್ ಅಂತ ಕೂಡ ಕರಿತೀವಿ. ಕೆಮಿಕಲ್ ಅಡ್ಸಾರ್ಪ್ಷನ್ ಅಥವಾ ಇದಕ್ಕೆ ಇನ್ನೊಂದು ರೀತಿಯಲ್ಲಿ ಏನು ಕರಿತೀವಿ, ಕೆಮಿಸಾರ್ಪ್ಷನ್ ಅಂತ ಇಲ್ಲಿ ಕರಿಬಹುದು. ಹಾಗಾದರೆ ಕೆಮಿಕಲ್ ಅಡ್ಸಾರ್ಪ್ಷನ್ ನಥಿಂಗ್ ಬಟ್ ದಿ ಕೆಮಿಸಾರ್ಪ್ಷನ್, physical adsorption is nothing but the physisorption. Hagadre what are the differences between the chemical and physical adsorption? These can be as follows. First one is the physical adsorption. It involves weak van der Waals forces of attraction. Andre illi molecules enagirutte, weak van der Waals force of attraction inda accumulate ಆಗಿರುತ್ತೆ on the surface of a system. In the chemical adsorption, it involves strong chemical bond forces of attraction. Andre illi molecules ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ ಇಂದ ಏನಾಗಿರುತ್ತೆ, ಸರ್ಫೇಸ್ ಮೇಲೆ ಅಟ್ರಾಕ್ಟ್ ಆಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಫಿಸಿಕಲ್ ಅಡ್ಸಾರ್ಪ್ಷನ್, ಸೆಕೆಂಡ್ ಪಾಯಿಂಟ್, ಇಟ್ ಈಸ್ ರಿವರ್ಸಿಬಲ್ ಪ್ರೊಸೆಸ್. ಅಂದರೆ ಇಲ್ಲಿ ಫಿಸಿಕಲ್ ಅಡ್ಸಾರ್ಪ್ಷನ್ ಈಸ್ ಎ ರಿವರ್ಸಿಬಲ್ ಪ್ರೊಸೆಸ್, ಬಟ್ ಕೆಮಿಕಲ್ ಅಡ್ಸಾರ್ಪ್ಷನ್ ಈಸ್ ಕಂಪ್ಲೀಟ್ಲಿ ಇರ್ರಿವರ್ಸಿಬಲ್ ಪ್ರೊಸೆಸ್ ಅಂತ ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್, ಇಟ್ ಈಸ್ ನಾಟ್ ಸ್ಪೆಸಿಫಿಕ್ ಇನ್ ನೇಚರ್. ಅಂದರೆ ಫಿಸಿಸಾರ್ಪ್ಷನ್ ಆರ್ ಫಿಸಿಕಲ್ ಅಡ್ಸಾರ್ಪ್ಷನ್ ಈಸ್ ಕಂಪ್ಲೀಟ್ಲಿ ಇನ್ಸ್ಪೆಸಿಫಿಕ್ ಅಥವಾ ಇಟ್ ಈಸ್ ನಾಟ್ ಸ್ಪೆಸಿಫಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಹಾಗಾದರೆ ಕೆಮಿಕಲ್ ಅಡ್ಸಾರ್ಪ್ಷನ್ ಕಂಪ್ಲೀಟ್ಲಿ ಸ್ಪೆಸಿಫಿಕ್ ಇನ್ ನೇಚರ್, ಅದಕ್ಕೇನೋ ಸ್ಪೆಸಿಫಿಕ್ ಆಗಿ ಒಂದು ನೇಚರ್ ಇದೆ ಅದಕ್ಕೆ, ದಟ್ ಈಸ್ ದ ಸ್ಪೆಸಿಫಿಕ್ ಆಗಿ ಒಂದು ಅದಕ್ಕೆ ಮೆಕ್ಯಾನಿಸಮ್ ಇದೆ, ಅದಕ್ಕೋಸ್ಕರ ಇದಕ್ಕೆ ಸ್ಪೆಸಿಫಿಕ್ ಇನ್ ನೇಚರ್ ಅಂತ ಇದಕ್ಕೆ ಕರಿತೀವಿ. ಆ್ಯಂಡ್ ನೆಕ್ಸ್ಟ್, ಇನ್ ದ ಫಿಸಿಸಾರ್ಪ್ಷನ್ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಈಸ್ ಲೋ. ಅಂದರೆ ಫಿಸಿಕಲ್ ಅಡ್ಸಾರ್ಪ್ಷನಲ್ಲಿ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಕಂಪ್ಲೀಟ್ ಆಗಿ ಕಡಿಮೆ ಇರುತ್ತೆ, ದ್ಯಾಟ್ ರೇಂಜಿಂಗ್ ಫ್ರಮ್ 20 to 40 kilojoules per mole. ಬಟ್ ಇನ್ ದ ಕೆಮಿಕಲ್ ಅಡ್ಸಾರ್ಪ್ಷನ್ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಈಸ್ ಹೈ, ಅಂದರೆ 80 to 240 kilojoules per mole ಅಂತ ಇಲ್ಲಿ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಇನ್ ದ ಫಿಸಿಕಲ್ ಅಡ್ಸಾರ್ಪ್ಷನ್ ಇಟ್ ಫಾರ್ಮ್ಸ್ ಮಲ್ಟಿ ಲೇಯರ್. ಅಂದರೆ ಇಲ್ಲಿ ಫಿಸಿಕಲ್ ಅಡ್ಸಾರ್ಪ್ಷನ್ ಏನಾಗಿರುತ್ತೆ, ಇಲ್ಲಿ ಮಲ್ಟಿ ಲೇಯರ್ಡ್ ಮಾಲಿಕ್ಯೂಲ್ಸ್ ಇಲ್ಲಿ ಫಾರ್ಮೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಇನ್ ದ ಕೆಮಿಕಲ್ ಅಡ್ಸಾರ್ಪ್ಷನ್ ದೇರ್ ವಿಲ್ ಬಿ ಇಟ್ ವಿಲ್ ಫಾರ್ಮ್ ದಿ ಯುನಿಮಾಲಿಕ್ಯುಲರ್ ಲೇಯರ್. ಅಂದರೆ ಇಲ್ಲಿ ಸಿಂಗಲ್ ಮಾಲಿಕ್ಯುಲರ್ ಲೇಯರ್ ಮಾತ್ರ ಇಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟು, ಇನ್ ದ ಫಿಸಿಕಲ್ ಅಡ್ಸಾರ್ಪ್ಷನ್ ಆರ್ ಫಿಸಿಸಾರ್ಪ್ಷನ್ ಲೋ ಟೆಂಪರೇಚರ್ ಈಸ್ ಫೇವರೇಬಲ್. ಅಂದರೆ ಇಲ್ಲಿ ಟೆಂಪರೇಚರ್ ಕಂಪ್ಲೀಟ್ಲಿ ಕಡಿಮೆ ಇರಬೇಕು. ಹಾಗಾದರೆ ಇಲ್ಲಿ ಇನ್ ದ ಕೆಮಿಕಲ್ ಅಡ್ಸಾರ್ಪ್ಷನ್ ಹೈ ಟೆಂಪರೇಚರ್ ಈಸ್ ಫೇವರೇಬಲ್. ಆ್ಯಂಡ್ ನೆಕ್ಸ್ಟು, ಇನ್ ದ ಫಿಸಿಕಲ್ ಅಡ್ಸಾರ್ಪ್ಷನ್ ಎನರ್ಜಿ ಆಫ್ ಆಕ್ಟಿವೇಶನ್ ಈಸ್ ಕಂಪ್ಲೀಟ್ಲಿ low. Already you know about the activation energy or energy of activation. In the chemical adsorption, the energy of activation is completely high. Activation energy ಏನಾಗಿರುತ್ತೆ ಇಲ್ಲಿ ಕೆಮಿಕಲ್ ಅಡ್ಸಾರ್ಪ್ಷನ್ ಅಲ್ಲಿ ಜಾಸ್ತಿ ಇರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. These are the sum of the differences of physical adsorption and chemical adsorption. This question can be asked for the 2 marks in the second part of the question paper. ಹಾಗಾದರೆ ಇಲ್ಲಿ write the differences between the physical and chemical adsorption ಅಥವಾ ಫಿಸಿಸಾರ್ಪ್ಷನ್ ಆ್ಯಂಡ್ ಕೆಮಿಸಾರ್ಪ್ಷನ್ ಅಂತ ಕೂಡ ಇಲ್ಲಿ ಕೇಳ್ಬೋದು. 2 marks ಕ್ವಶನ್ ಯಾವ್ದಾದ್ರು ಇದು ಹಾಗಾದರೆ ಕೇಳಿದರೆ ಇದರಲ್ಲಿ ಯಾವ್ದಾದ್ರು 4 ಡಿಫ್ರೆನ್ಸ್ ಅಥವಾ 4 ಡಿಫ್ರೆನ್ಸಸ್ ಬರೆದ್ರೆ ಯು ಕ್ಯಾನ್ ಗೆಟ್ ದಿ 2 marks ಈಚ್. ದಿಸ್ ಈಸ್ ಅಬೌಟ್ ದಿ differences between the physical and chemical adsorption. In the next session we can discuss about the some more concepts of the surface chemistry. Thank you.